ಊರಿಗೆ ಕೀರ್ತಿಯನ್ನು ತಂದಿದ್ದಾರೆ ಮತ್ತು ಈಗ ರಾಜಕೀಯದಲ್ಲಿ ಕೂಡ ಉನ್ನತವಾದ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಹಾಗೆ ಸೋಮನಾಥ್ ಹೆಬ್ಬಡದವರು ನಮ್ಮ ಹಾಲಸಮುದ್ರದಲ್ಲಿ ಅಕ್ಷರಧಾಮ ಶಾಲೆಯನ್ನು ಸ್ಥಾಪಿಸಿ ಅಲ್ಲಿರುವಂಥ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ತಾ ಇದ್ದಾರೆ. ಅದು ಒಂದು ಕನ್ನಡ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಯಾಕಂದ್ರೆ ತಳಮಟ್ಟದಿಂದ ಶಿಕ್ಷಣ ಸಿಗಬೇಕು ಹುಡುಗರಿಗೆ. ಈಗ ಅಲ್ಲಿಂದ ಎಲ್ಲಿ ಬೇರೆ ಬೇರೆ ಕಡೆ ಹೋಗಕ್ಕೆ ಆಗಂಗಿಲ್ಲ. ಅವ್ರಿಗೆಲ್ಲ ಆ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಪ್ರಶಾಂತ್ ಜೋಶಿ ಸರ್ ಪ್ರಶಾಂತವಾಗಿರ್ತಾರೆ ಅವರು ಯಾವಾಗಲೂ. ಅವರು ಆ ಗುರುಗಳಿಗೆ ನೀವು ಸದಾಕಾಲ ವಿಧೇಯರಾಗಿ ಅವ್ರು ಹೇಳ್ದಂತೆ ಕೇಳ್ರಿ ನೀವು. ಯಾಕಂದ್ರೆ ನಿಮ್ಮ ಭವಿಷ್ಯ ಈಗೇನಾದ್ರು ನೀವು ಮಲಗಿದ್ರೆ ಒಂದು 10 ವರ್ಷ ಈಗ ಮಲ್ಕೊಂಡ್ರೆ 70 ವರ್ಷ ಮಲ್ಕೋಬೇಕಾಗ. ಆಮೇಲೆ ನೀವು ಎದ್ದೇಳಕ್ಕಾಗಂಗಿಲ್ಲ. ಈಗಲೇ ನಿಮ್ಮ ಸಮಯವನ್ನು ಸದುಪಯೋಗ ಮಾಡ್ಕೊಳ್ರಿ. ಅವ್ರು ಹೇಳಿದಂತೆ ಕೇಳ್ರಿ. ಯಾಕಂದ್ರೆ ಗುರುಗಳಿಗೆ ವಿಧೇಯರಾಗಿರ್ಬೇಕು. ಮೊದಲನೇ ನಮಗೆ ವಿದ್ಯೆ ಅಂದ್ರೆ ವಿನಯವನ್ನು ಕಲಿಸ್ಬೇಕು. ಶಿಕ್ಷಣ ಅಂದ್ರೆ ವಿನಯವನ್ನು ಕಲಿಸ್ಬೇಕು. ಮಾರ್ಕ್ಸ್ ಕಾರ್ಡ್ ಅಲ್ಲ. ಮಾರ್ಕ್ಸ್ ಕಾರ್ಡ್ 100 ತಗೊಳ್ರಿ ನೀವು. ಆದರೆ ನಿಮ್ಮ ತಂದೆ ತಾಯಿಗಳಿಗೆ ಗುರುಗಳಿಗೆ ವಿಧೇಯರಾಗದಿದ್ದರೆ ಅದು ಕಸದ ಬುಟ್ಟಿ ಸೇರುತ್ತದೆ. ಅದಕ್ಕಾಗಿ ನೀವು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ಹಾಗೆ ನಮ್ಮ ಮರಿಸ್ವಾಮಿಯವರು ಅಂತಾರಾಷ್ಟ್ರೀಯ ಯೋಗ ಗುರು. ಮರಿಸ್ವಾಮಿಗಳು ಯೋಗದಲ್ಲಿ ಅವರು ಗಿರಿಸ್ವಾಮಿಗಳು. ಯಾಕಂದರೆ ಆ ವಿದ್ಯಾರ್ಥಿಗಳನ್ನು ಈಗಾಗಲೇ ತಯಾರಿ ಮಾಡಿದ್ದಾರೆ. ಮತ್ತು ಶ್ರೀಲಂಕಾ ಈಗಾಗಲೇ ಶ್ರೀಲಂಕಾ ಪ್ರವಾಸವನ್ನು ಅವ್ರು ಮುಗಿಸ್ಕೊಂಬಂದಾರೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ದೇಶಕ್ಕೆ ಹೋಗೋದು. ಇಂಥೆಲ್ಲ ಪ್ರತಿಭೆಗಳು ನಮ್ಮ ಕರ್ನಾಟಕವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ